ಒಂದ್ಸಲಿ ಹರಿದೊಂದು ಮುಗಿದೋತು ಕೇಳ್ಕೊತಂದು ತೊಗೊಂಬಂದು ಮತ್ತು ಅದ ಅಂಗಡಿಗೆ ಹೋಗ್ಬೇಕು ಅದ ಇದ್ರದ ತೊಗೊಂಡು ಬರ್ಬೇಕು. ನಾವು ಅದಕ್ಕೆ ನಮ್ಮ ನಾಯಿ ಐತಲ್ಲ ಇವನು ಹೊರಗೆ ಇಟ್ಟಿಲ್ಲ ನಾವು ಅದೇ 50 ರೂಪಾಯಿ ಭಾಳ ಕಷ್ಟ ಐತಿ. ಫೋಟೋ ಕೊಡೋ ಮಕ್ಕ ಕೊಡೋಲ್ರಿ. ಎಲ್ಲರಿಗೂ ವರಮಹಾನ್ ಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಹಾಗೆ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವರಮಹಾಲಕ್ಷ್ಮಿ ನಿಮ್ಮೆಲ್ಲರ ಜೀವನದಲ್ಲಿ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯದನ್ನು ವರವಾಗಿ ಕೊಡಲಿ ಅಂತಂದು ಹೇಳಿ ನಾ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಪೂಜೆ ಮಾಡಬೇಕಾದ್ರೆ ಹಿಂದಿಂದು ನಾವು ಏನೇನು ಮಾಡಿದ್ವಿ, ಇಷ್ಟು ಚಂದ ಲಕ್ಷ್ಮಿ ರೆಡಿ ಆಗಬೇಕಂದ್ರೆ ಏನೇನು ಶ್ರಮ ಇತ್ತು ಅಂತಂದು ಹೇಳಿ ನಾನು ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ನೀವು ಸ್ಕಿಪ್ ಮಾಡದೆ ವಿಡಿಯೋ ನೋಡ್ತಾ ಬಂದರೆ ನನಗೂ ಖುಷಿ ಆಗುತ್ತೆ. ಹಾಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರಿ ಅಂದರೆ ವರವಾಗಿ ನನಗೆ ಸಬ್ಸ್ಕ್ರೈಬ್ ಕೊಡಿ ನೀವು. ಹಾಗೆ ಹೀಗೆ ಬೆಳಗ್ಗೆ ಎದ್ದುಬಿಟ್ಟು ನಿಮಗೆ ಗೊತ್ತಲ್ಲ, ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ತೋರಣ ಎಲ್ಲ ಕಟ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಅಂಗಳ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ರಂಗೋಲಿ ಹಾಕಿ ಮಳೆ ಬರ್ತಾಯಿತ್ತು. ನಾನು 4:15ಗೆ ಎದ್ದು ಆ್ಯಕ್ಚುಲಿ ಇದು ಮಾಡ್ತಾಯಿದ್ದೆ. ಆವಾಗ ಜೋರು ಮಳೆ ಇತ್ತು. ಬೇಕಾದರೆ ಆಮೇಲೆ ದೊಡ್ಡದು ಹಾಕಿದ್ರಾಯಿತು ಅಂತಂದು ಹೇಳಿಬಿಟ್ಟು ನಾನು ಚಿಕ್ಕದು ಹಾಕ್ಕೊಂಡೆ. ಹಾಗೆ ಇಲ್ಲಿ ನೋಡ್ರಿ, ನಾನು ಹಿಂದಿನ ದಿವಸ ರಾತ್ರಿ 10:30 ಆಗಿತ್ತು. ಆವಾಗ ನಮ್ಮ ಪಕ್ಕದ ಮನೆ ಅಕ್ಷತಾ ನಾನು ಉಡಿಸ್ಕೊಡ್ತೀನಿ ಸಾರಿನಾ ಅಂತ ಹೇಳಿದ್ಲು. ಅವಳಿಗೆ ಇಷ್ಟ ಇತ್ತು. ಹಾಗೆ ನನಗೂ ಅವಳು ಇಷ್ಟರಲ್ಲೇ ಸೀರೆ ಉಡಿಸ್ತಾಳ ಅಂತಂದೇಳಿ ಆ್ಯಕ್ಚುಲಿ ಅವಳು ಹೇಳ್ತಾ ಇದ್ಲು, ನಿಮ್ಮನ್ನು ನೋಡೇ ನಾನು ಕಲ್ತಿದ್ದು ಅಂತಂದು ಹೇಳಿಬಿಟ್ಟು. ಇವಾಗ ನಮಗೆ ಪೇಷನ್ಸ್ ಹೋಗಿಬಿಟ್ಟತಿ. ಅವಳು ಬಂದು ಮಾಡ್ಕೊಡ್ತಾನೆ ಅಂದಿದ್ದಕ್ಕೆ ಇಷ್ಟೆಲ್ಲ ರೆಡಿ ಮಾಡಿಬಿಟ್ಟು ಬೆಳಗ್ಗೆ ಎದ್ದುಕೊಂಡು ಇಷ್ಟು ರೆಡಿ ಆಗಿತ್ತು. ಬೆಳಗ್ಗೆ ಎದ್ದು ಕಳಸ ಹಾಕ್ಕೊಂಡು ನಾನು ಬೆಳಗ್ಗೆ ಪೂಜೆ ಸ್ಟಾರ್ಟ್ ಮಾಡಿದೆ. ಒಂದು 5 ಗಂಟೆ 5:30 ಅಷ್ಟೊತ್ತಿಗೆ. ಸೀರೆ ಉಡಿಸೋದೇ ದೊಡ್ಡ ಕೆಲಸ. ಸೀರೆ ನೀಟಾಗಿ ಬಂತು ಅಂತಂದರೆ ಅಲಂಕಾರನ ಬೇಗ ಮಾಡಿಬಿಡ್ಬೋದು. ಅಲಂಕಾರ ಮಾಡಲಿಕ್ಕೇನು ಭಾಳ ಟೈಮ್ ಹಿಡಿಯೋಂಗಿಲ್ಲ. ಸೊ ಹಾಗಾಗಿ ಸೀರೆ ಎಲ್ಲ ಉಡಿಸಾಗಿತ್ತಲ್ಲ, ಕಳಸ ತುಂಬಿಕೊಂಡು ಕಾಯಿ ಇಟ್ಬಿಟ್ಟು ನಾನು ಲಕ್ಷ್ಮಿ ಮುಖ ಕುಂದಿರಿಸ್ಬಿಟ್ಟು ಲಕ್ಷ್ಮಿಗೆ ಒಂದೊಂದೇ ಅಲಂಕಾರನ ನಾನು ಮಾಡ್ತಾಯಿದ್ದೆ. ನೀವು ಕೂಡ ಎಲ್ಲ ಲಕ್ಷ್ಮಿ ಅಲಂಕಾರ ಮಾಡಿರ್ತೀರ, ಗೊತ್ತಿರುತ್ತೆ. ಹಾಗೆ ಕೆಲವೊಂದು ಟಿಪ್ಸ್ ಹೇಳ್ತಾ ಹೋಗ್ತೀನಿ. ನಿಮಗೆ ಗೊತ್ತಿದ್ದರೆ ಯೂಸ್ ಮಾಡ್ಕೊಳ್ರಿ, ಗೊತ್ತಿಲ್ಲದಿದ್ದರೆ ಯೂಸ್ ಮಾಡ್ಕೊಳ್ರಿ, ಗೊತ್ತಿದ್ದರೆ ಬಿಟ್ಟು ಹಾಕಿಬಿಡಿ. ಏನು ಅಂತಂದರೆ ನಾವಿಲ್ಲಿ ಅರಿಶಿನ ಮತ್ತು ಕುಂಕುಮನ ಹಾಕ್ತೇವಲ್ಲ, ಹಚ್ತೇವಲ್ಲ ಲಕ್ಷ್ಮಿಗೆ. ಹಾಗೆ ಅವಳಿಗೆ ಕೂಡ ಅದು ಚೆನ್ನಾಗಿ ಸ್ಟಿಪ್ಪಾಗಿ ನಿಲ್ಲಬೇಕು ಅಂದರೆ ಒಂದು ಸ್ವಲ್ಪ ವ್ಯಾಸ್ಲಿನ್ ಹಾಕಿಬಿಟ್ಟು ವ್ಯಾಸ್ಲಿನ ಮೊದಲು ಹಚ್ಚಿಬಿಟ್ಟು ಹೊಸ ತಂದು ಇಟ್ಕೊಳ್ರಿ ವ್ಯಾಸ್ಲಿನು. ಇಲ್ಲಾಂದ್ರೆ ನೀವು ಲಿಪ್ ಬಾಂಬದೆಲ್ಲ ಯೂಸ್ ಮಾಡ್ತಿರಲ್ಲ ಅದನ್ನು ತೊಗೊಂಡ್ಬಿಟ್ಟು ಫಸ್ಟು ಕುಂಕುಮ ಹಚ್ಚೋ ಭಾಗಕ್ಕೆ ಅದನ್ನು ವ್ಯಾಸ್ಲಿನ್ ಹಚ್ಚಿಬಿಟ್ಟು ಆಮೇಲೆ ಕುಂಕುಮ ಹಚ್ಚಿದರೆ ಕರೆಕ್ಟಾಗಿ ನೀಟಾಗಿ ನೀವು ಯಾವ ಸೇಪಲ್ಲಿ ಹಚ್ಚಬೇಕು ಅಂದ್ಕೊಳ್ತೀರ ಅದೇ ಸೇಪಲ್ಲಿ ಕರೆಕ್ಟಾಗಿ ಬರುತ್ತೆ. ಉದ್ದಾಗಿ ಅರಿಶಿನ ಹಚ್ಚಬೇಕು ಅಂದರೆ ಗಲ್ಲದಿಂದ ಕೆಳಗೆ ಚಿನ್ನವರೆಗೂ ಅದು ಕೂಡ ನೀವು ಫಸ್ಟು ವ್ಯಾಸ್ಲಿನ್ ಹಚ್ಚಿಬಿಟ್ಟು ಹಚ್ಚಿದ್ರೆ ಅದು ನೀಟಾಗಿ ಉಳಿತೈತಿ. ಹಾಗೆ ಅದಾದಮೇಲೆ ನಾನು ಅರಿಶಿನ ಕುಂಕುಮ ತೊಗೊಂಡೆ, ಲಕ್ಷ್ಮಿ ಕೊಟ್ಬಿಟ್ಟು ನೆಕ್ಸ್ಟು ಒಂದೊಂದೇ ಮಾಂಗಲ್ಯ, ಹಾಗೆ ಜಡೆ ಮತ್ತು ನೆಕ್ಲೇಸು ಅಂತಂದೇಳಿ ಒಂದೊಂದೇ ನಾನು ಹಾಕ್ತಾಯಿದ್ದೆ. ಹಾಗೆ ಬ್ಯಾಂಗಲ್ಸ್ ತಗೊಂಬಂದಿದ್ದೆ, ಬ್ಯಾಂಗಲ್ಸು ಕೂಡ ಹಾಕಿದೆ. ಹೊಸವು ಎಲ್ಲ ಹಾಕಿದರೆ ಚೆಂದ. ಅವಳು ಯೂಸ್ ಮಾಡಿದ್ಮೇಲೆ, ಲಕ್ಷ್ಮಿ ಯೂಸ್ ಮಾಡಿದ್ಮೇಲೆ ನಾವು ಯೂಸ್ ಮಾಡಿದರೆ ಅವಳು ಕೃಪಾ ಕಟಾಕ್ಷ ನಮ್ಮ ಮೇಲೆ ಬರಲಿ ಅಂತಂದು ಹೇಳಿ ನನ್ನ ಆಸೆ ಅಷ್ಟೇ. ಹಾಗೆ ಮಾಲೆ ಹಾಕ್ತಾಯಿದ್ವಿ. ಮಾಲೆ ಗ್ರ್ಯಾಂಡ್ ಇರೋ ಮಾಲೆ ತೊಗೊಂಬಂದಿದ್ರು. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಗ್ರ್ಯಾಂಡ್ ಇರೋ ಸೀರೆಗೆ ನೀವು ವೈಟ್ ಕಲರ್ ಮಲ್ಲಿಗೆ ಹೂವು ಇಲ್ಲ ಸೇವಂತಿಗೆ ಹೂವಿನ ಮಾಲೆ ತರಬೇಕಿತ್ತು ಅಂತ. ಅವರು ಗುಲಾಬಿ ಹೂವಿನ ಮಾಲೆ ತಂದಿದ್ದರು. ಅದು ಮೇಲುಗಡೆ ಆಗುತ್ತೆ ಅಂತಂದು ಹೇಳಿ ಅವ್ರಿಗೆ ಒಂದು ಸ್ವಲ್ಪ ದಾರ ಕಟ್ಟಿ ಕೊಡೋಕೆ ಹೇಳಿದೆ, ಕೊಟ್ಟರು. ಹಾಗೆ ದೀಪ ಹಚ್ತಾ ಒಂದು ಸಂಕಲ್ಪ ಮಾಡಿಕೊಂಡೆ. ದೀಪ ಹಚ್ತಿರ್ಬೇಕಾದ್ರೆ ಈ ಥರ ಲಕ್ಷ್ಮಿಗಳನ್ನ ಕುಂದಿರಿಸಿದಾಗ, ನಾವು ವರಮಹಾಲಕ್ಷ್ಮಿ ಆಗಲಿ ಅಥವಾ ಬೇರೆ ಲಕ್ಷ್ಮಿಗಳನ್ನು ಕುಂದಿರಿಸಿದಾಗ ನಾವು ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚಿದ್ವಿ ಅಂತಂದರೆ ಆ ಸಂಕಲ್ಪ ಈಡೇರ್ತತಿ ಅಂತಂದು ಹೇಳಿ, ಸಂಕಲ್ಪ ನಮಗೆ ಏನಾದರೂ ಬೇಕಾಗಿತ್ತು, ಈಡೇರಬೇಕಾಗಿತ್ತು ಅಂತಂದರೆ ಸಂಕಲ್ಪ ಮಾಡ್ಕೋಬೇಕು ಅಂತಂದೇಳಿ ಹಿರಿಯರು ಹಾಗೆ ಪೂಜೆ ಮಾಡೋ ಸ್ವಾಮಿಯರೆಲ್ಲ ಹೇಳ್ತಿರ್ತಾರೆ. ಅದಕ್ಕೆ ನಾನು ಸಂಕಲ್ಪ ಮಾಡ್ಕೊಂಡು ದೀಪ ಹಚ್ಚಿ ಹಾಗೆ ಆರತಿ ಹಚ್ಚಿದೆ. ಇದು ಬಾಳೆ ಕಂಬ ಇಡೋದೆಲ್ಲ ಒಂದು ಸ್ವಲ್ಪ ತಾಸಿಗೆ ಆಯಿತು. ಚಿಕ್ಕದು ಜಾಗ ಆಗಿದ್ದರಿಂದ ಚಿಕ್ಕ ತಗೊಂಬಂದಿದ್ವಿ ನಾವು, ಮೇಲೆಗಡೆ ಇಟ್ಟರಾಯಿತು ಅಂತ. ಈ ಟೈಮಲ್ಲಿ ನಾವು ಟೇಬಲ್ ಎಲ್ಲ ಕೆಳಗಡೆ ಜಾಸ್ತಿ ಆಗುತ್ತೆ ಅಂತಂದೇಳಿ ಮೇಲ್ಗಡೆ ಇಟ್ಟಿದ್ದೀವಿ. ಬಟ್ ತೆಗೆದು ಎತ್ತಿಡೋಕ್ಕೆ ಎತ್ಕೊಂಡು ಇಡ್ಕೊಳಕ್ಕೆ ಬೇಜಾರು ಮಾಡ್ಕೋತೀವಿ ನಾವು ಇದನ್ನ ಇಳ್ಸೋಕ್ಕೆ.
ಅಂದ್ಕೊಂಡು ಸಣ್ಣ ಟೇಬಲ್ ಮೇಲೆ ಇಟ್ಟಿದ್ರಿಂದ ನಾವು ಕೆಳಗಡೆ ಬಾಳೆ ಕಂಬ ಇಡೋದ್ರಿಂದ ನಮಗೆ ಅದು ಸರಿ ಹೋಗ್ತಾನೆ ಇರಲಿಲ್ಲ. ನಮ್ಮ ಮನೆಯವ್ರು ಗುದ್ದಾಡಿ ದೊಡ್ಡ ಟಾಸ್ಕ್ ಮಾಡ್ಕೊಂಡೇ ಇಟ್ಟು ಅಂತಲೇ ಹೇಳ್ಬೋದು. ಹಾಗೆ ಲಾಸ್ಟಿಗೆ ಒಂದು ಮಂಗಳಾರತಿ ಮಾಡಿಕೊಂಡು ಮುಗಿಸಿದ್ವಿ. ಲಾಸ್ಟ್ ಫೈನಲಿ ಹಂಗಾಯಿತು. ಇದೆಲ್ಲ ಮುಗಿದ್ಮೇಲೆ ಅಡುಗೆ ಮನೆಗೆ ಬರಬೇಕಲ್ಲ, ಬೇಳೆ ಎಲ್ಲ ತೊಳೆದಿಡ್ಕೊಂಡು ಬೇಳೆ ಬೇಯಕ್ಕೆ ಇಡೋಣ ಅಂತಂದೇಳಿ, ಈ ಸಲ ಕಡಲೆಬೇಳೆ ಬೇಡ ತೊಗರಿ ಬೇಳೆದು ಮಾಡೋಣ ಅಂತಂದು ಹೇಳಿ ತೊಗರಿ ಬೇಳೆದು ಹೋಳಿಗೆ ಮಾಡೋಕ್ಕೆ ಅಂತಂದೇಳಿ ಬೇಳೆ ಎಲ್ಲ ತೊಳೆದಿಟ್ಟೆ. ಹಾಗೆ ಬೇಗ ಇದ್ರದಿಂದ ಏನಾದರೂ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು, ಫ್ರೆಶ್ ಆಗ್ತವೆ ಅಂತಂದು ಹೇಳಿ ಶುಂಠಿ ಹಾಲು ಮಾಡೋಣ ಅಂತಂದೇಳಿ ಶುಂಠಿ ಹಾಲು ಮಾಡ್ತಾ ಇದ್ದೆ ನಾನು. ಅದೆಲ್ಲ ಮಾಡ್ಕೊಂಡು ಕುಡಿದಾದ್ಮೇಲೆ ಸಿಕ್ಕಾಪಟ್ಟೆ ಟೈಮ್ ಐತಿ, ಬೇಗ ಬೇರೆ ಎದ್ಬಿಟ್ಟಿದ್ವಲ್ಲ, ಏನು ಕೆಲಸ ಇಷ್ಟು ಬೇಗ ಏನು ಅಡುಗೆ ಮಾಡ್ಕೊಳೋದು ಅಂತಂದು ಹೇಳಿಬಿಟ್ಟು ನಾನು ತಾಲಿಪಟ್ಟು ಮಾಡೋಣ ಅಂತಂದೇಳಿ ತಾಲಿಪಟ್ಟಿಗೆಲ್ಲ ರೆಡಿ ಮಾಡಿಕೊಂಡೆ. ತಾಲಿಪಟ್ಟು ಅಂತಂದರೆ ಲೇಟಾಗಿ ಆಗುತ್ತೆ, ಅದಕ್ಕೆ ಟೈಮ್ ಇದೆ ಅಂತಂದು ಹೇಳಿಬಿಟ್ಟು ರಾಗಿ ಹಿಟ್ಟಿಂದ ವೆಜಿಟೇಬಲ್ ಬೇರೆ ಭಾಳ ತಂದುಬಿಟ್ಟಿದ್ರು ನಮ್ಮ ಮನೆಯವರು. ಇವತ್ತು ನೋಡಿದ್ರೆ ಬರೀ ಬದನೆಕಾಯಿ ಮಾಡೋದು, ವೆಜಿಟೇಬಲ್ ಎಲ್ಲ ಹಾಳಾಗುತ್ತೆ, ಸೊಪ್ಪೆಲ್ಲ ಸಿಕ್ಕಾಪಟ್ಟೆ ಇದಾವೆ ಅಂತಂದೇಳಿ ರಾಗಿ ಹಿಟ್ಟಿಂದು ಒಂದೆರಡು ತಾಲಿಪಟ್ಟು ತಿನ್ಕೊಂಡು ಸ್ವಲ್ಪ ವೆಜಿಟೇಬಲ್ ಖಾಲಿ ಆಗುತ್ತೆ ಅಂತ ಮಾಡಿದೆ. ಅಂದರೆ ಮಧ್ಯಾಹ್ನ ಎಲ್ಲ ಹೋಳಿಗೆ ತಿನ್ನೋದಿದೆ, ಮತ್ತು ತಾಲಿಪಟ್ಟು ತಿಂದರೆ ಹೆವಿ ಅಂತಂದು ಹೇಳಿ ಸ್ವಲ್ಪ ಮಾಡ್ಕೊಂಡಿದ್ದೆ ನಾನು. ಅದೆಲ್ಲ ಆದಮೇಲೆ ಮಧ್ಯಾಹ್ನ ನಮ್ಮ ಮನೆಯವ್ರು ಆರಾಮ್ ರೆಸ್ಟ್ ಮಾಡು, ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಊಟ ಮಾಡೋ ಅಷ್ಟೊತ್ತಿಗೆ ನಾವು ಅಡುಗೆ ಮಾಡಿಕೊಂಡು ಎಡೆ ಹಿಡಿದ್ಬಿಟ್ಟು ಊಟ ಮಾಡೋಣ, ಬಿಸಿ ಬಿಸಿ ಹೋಳಿಗೆ ತಿನ್ನೋಣ ಅಂತ ಹೇಳಿದರು. ಸರಿ ಅಂತ ಅವ್ರು ಆಫೀಸ್ಗೆ ಹೋಗಿದ್ರು, ಬರೋದು ಲೇಟ್ ಆಯಿತು. 2 ಗಂಟೆ ಅಷ್ಟೊತ್ತಿಗೆ ಬಂದರು. ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹಾಗೆ ಸ್ಟಾಫ್ನ ಕರಿತೇನೆ ಒಂದಿಬ್ಬರನ್ನ ಅಂತ ಹೇಳಿದರು. ಸರಿ ಕರೀರಿ ಅಂತ ಹೇಳಿದೆ. ಆ್ಯಕ್ಚುಲಿ ನಾನು ಏನು ಮಾಡ್ತೀನಿ, ಯಾರೂ ಊಟಕ್ಕೆ ಬರೋಂಗಿಲ್ಲ ಇವತ್ತು ಹಬ್ಬ ಅಂತಂದು ಹೇಳಿಬಿಟ್ಟು ಎಲ್ಲರ ಮನೇಲಿ ವರಮಹಾಲಕ್ಷ್ಮಿ ಮಾಡೇ ಇರ್ತಾರೆ, ಅಲ್ಲಿ ಪ್ರಸಾದ ತೊಗೋಬೇಕು ಅಂತಂದು ಹೇಳಿ. ಆದರೆ ನಮ್ಮ ಮನೆ ಹತ್ರ ಒಬ್ಬರಿಗೆ ನಾನು ತುಂಬ ಎಡೆ ಕೊಟ್ಬಿಡ್ತೀನಿ ಪ್ರತಿ ವರಮಹಾಲಕ್ಷ್ಮಿಗೆ. ಎಲ್ಲ ಏನು ಮಾಡಿರ್ತಾವಲ್ಲ ಅದೆಲ್ಲ, ಏನು ಎಡೆ ಹಿಡಿರ್ತವಲ್ಲ ಅದೆಲ್ಲ ಕೊಟ್ಬಿಡ್ತೀನಿ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ. ಸರಿ ಅಂತಂದು ಹೇಳಿಬಿಟ್ಟು ಅವರು ಬಂದರು. ಸರಿ ಅಂತ ಅವರಿಗೂ ಊಟ ಕೊಟ್ಟೆ ನಾನು. ಊಟ ಕೊಟ್ಟು ಸ್ವಲ್ಪ ಹೋಳಿಗೆ ಮಾಡೋದು ಬಿಟ್ಬಿಟ್ಟು ಕೊಟ್ಟ ಮೇಲೆ ಕೊನೆಗೆ ನಮ್ಮ ಮನೆಯವರೇ ಎಲ್ಲ ಎಡೆ ಮಾಡಿಬಿಟ್ಟು ಅವರು ಊಟಕ್ಕೆ ಕೂತಿದ್ರು. ಸೊ ಅದೆಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ನಮ್ಮ ಲಕ್ಷ್ಮೀದು ಫೈನಲಿ ಲುಕ್ಕು ಹಿಂಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು. ನನಗೇನೋ ಬರೀ ಲಕ್ಷ್ಮಿ ನೋಡಬೇಕು ಅಂತ ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿದ್ಲು. ಎಲ್ಲಿ ದೃಷ್ಟಿ ಆಗುತ್ತೋ ನಮ್ಮ ಲಕ್ಷ್ಮಿಗೆ ಅಂತಂದು ಹೇಳಿಬಿಟ್ಟು. ಹೇಗಿದೆ ಅಂತಂದು ಹೇಳಿ, ಹೇಗಾಗಿದೆ ಪೂಜೆ ಅಂತಂದೇಳಿ ನೀವು ಕಮೆಂಟ್ ಮೂಲಕ ತಿಳಿಸ್ತೀರಾ. ಹಾಗೆ ತಿಳಿಸಿ ಅಂತಂದು ಹೇಳಿ ನಾನು ನಿಮ್ಮ ಕಡೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಹಾಕಿ. ಮತ್ತು ಇದೆಲ್ಲ ಮುಗಿದ್ಮೇಲೆ ಆ್ಯಕ್ಚುಲಿ ಸಾಯಂಕಾಲ ಎಲ್ಲ ಲೇಟ್ ಆಗೇ ಬಿಟ್ಟಿತ್ತು. ನಾನು ಕೆಲವೊಂದು ಕಡೆ ಹೋಗೋದಿತ್ತು, ಹೋಗಿ ಬಂದು ಉಡಿ ತುಂಬಿಸ್ಕೊಂಬಂದೆ. ಮತ್ತು ಮನೆಯಾಗೆಲ್ಲ ಮುತ್ತೈದರೆಲ್ಲ ಉಡಿ ತುಂಬಿಸ್ಕೊಳಕ್ಕೆಲ್ಲ ಬಂದಿದ್ದರು, ಅವ್ರಿಗೂ ಎಲ್ಲ ಕೊಟ್ಟು ಹಾಗೆ ಒಂದೆರಡು ಫೋಟೋ ಪಿಕ್ ಎಲ್ಲ ತೊಗೊಂಡ್ವಿ. ನಮ್ಮ ಹೆಣ್ಮಕ್ಳು ಇದೆಲ್ಲ ಇರಲೇಬೇಕಲ್ಲ. ಹಾಗೆ ವರಮಹಾಲಕ್ಷ್ಮಿಗೆ ಅಂತಂದೇಳಿ ಒಂದು ನೆನಪಿರುತ್ತೆ ಅಂತಂದೇಳಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ವರವಾಗಿ ಕೊಟ್ಟು ಲಕ್ಷ್ಮಿ ಅಂತಲೇ ಹೇಳ್ಬೋದು, ವರವಾಗಿ ಕೊಟ್ಟಲು ಅಂತ. ನಾನು ನಮ್ಮ ಮನೆಯವರು ಹೋಗಿಬಿಟ್ಟು ಒಂದು ಕಪಲ್ ರಿಂಗ್ ತೊಗೊಂಬಂದಿದ್ವಿ, ಲಕ್ಷ್ಮಿ ಮುಂದೆ ಇಟ್ಬಿಟ್ಟೆ ಪೂಜೆ ಮಾಡಿದ್ವಿ. ಅಂಕಲ್ ಬಂದಿದ್ದರು. ಸೊ ಅಂಕಲ್ ಎಕ್ಸ್ಚೇಂಜ್ ಮಾಡಿಬಿಡ್ರಿ ಅಂತಂದು ಹೇಳಿ ಫೋರ್ಸ್ ಮಾಡ್ತಾಯಿದ್ರು. ಸೊ ನಾವೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಆಗಿತ್ತು, ಊಟ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಸುಮಾರು 11-12 ಗಂಟೆ ಆಗಿತ್ತು. ಇಲ್ಲ ವರಮಹಾಲಕ್ಷ್ಮಿ ಮುಂದೆ ನೀವು ರಿಂಗ್ ಎಕ್ಸ್ಚೇಂಜ್ ಮಾಡಿರಿ ಅಂತ ಹೇಳಿ ಅಂಕಲ್ ಫೋರ್ಸ್ ಮಾಡಿದ್ರಿಂದ ರಿಂಗು ಎಕ್ಸ್ಚೇಂಜ್ ಮಾಡಿದ್ವಿ. ಏನೋ ಅದು ಗೊತ್ತಿಲ್ಲ, ತುಂಬ ವರ್ಷ ಆದಮೇಲೆ ನಾವು ಕಪಲ್ ರಿಂಗ್ ಮತ್ತೆ ಹಾಕೋತಾ ಇದ್ದೀವಿ. ನಾನು ನಮ್ಮ ಮನೆಯವ್ರಿಗೆ ಕಾಡಿಸಿದ್ದೆ, ನಾವು ಯಾವಾಗಿದ್ದರೂ ಕಪಲ್ಸೇ ಅಲ್ವಾ, ಯಾವಾಗ ಹಾಕೊಂಡ್ರೆ ಏನು ಬಿಡಿ ಅಂತಂದು ಹೇಳಿಬಿಟ್ಟು. ಅದೊಂದು ಒಕೇಶನ್ ಅನ್ನಿಸ್ತು, ತುಂಬ ಖುಷಿ ಆಯಿತು. ಈ ವರಮಹಾಲಕ್ಷ್ಮಿಗೆ ನಮಗೆ ಲಕ್ಷ್ಮಿನೇ ಗಿಫ್ಟ್ ಕೊಟ್ಲು ಅಂತಲೇ ಅನ್ಕೋಬೇಕು, ಅಷ್ಟೊಂದು ಖುಷಿಯಾಗಿತ್ತು ನಮಗೆ. ಯಾವ ಥರ ಪಿಕ್ ತೊಗೋಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ನಾನು ನಮ್ಮನೆಗೆ ಅದೆಲ್ಲ ಇಷ್ಟ ಇಲ್ಲ, ನಾನೇ ಫೋರ್ಸ್ ಮಾಡ್ತಿದ್ದೆ ಪಿಕ್ ತೊಗೊಳ್ಳೋಕ್ಕೆ. ಸರಿ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಹಾಕಿ. ಹಾಗೆ ನೀವೆಲ್ಲ ವರಮಹಾಲಕ್ಷ್ಮಿನ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ, ಹೇಗೆ ಮಾಡ್ತೀರಾ ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಕಮೆಂಟ್ಗಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ. ಹಾಗೆ ಮತ್ತು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಜೀವನದಲ್ಲೆಲ್ಲ ವರಮಹಾಲಕ್ಷ್ಮಿ ತುಂಬ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.